ಅಂಡ್ ಇಲ್ಲಿ ಕೂಡ ತುಂಬಾ ಜನ ಇದ್ರು. ಸ್ವಲ್ಪ ಹೊತ್ತಿದ್ದು ಪೂಜೆ ಮಾಡ್ಕೊಂಡು, ಅಂಡ್ ಇಲ್ಲಿನ ಅರ್ಚಕರು ಎಷ್ಟು ನೀಟಾಗಿ ಹೇಳಿದ್ರು ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದ್ರು ಇಲ್ಲಿನ ಪ್ರತೀತಿನ. ಅಂಡ್ ಇವತ್ತಿಗೂ ಪ್ರತೀತಿ ಇದೆಯಂತೆ. ಅಪ್ಪಣಾಚಾರ್ಯರು ಅಂದ್ರೆ ರಾಯರ ಪರಮ ಶಿಷ್ಯರು ಅಪ್ಪಣಾಚಾರ್ಯರು. ಅಂಡ್ ಈ ಬೃಂದಾವನನ ಅಪ್ಪಣಾಚಾರ್ಯರೇ ಪ್ರತಿಷ್ಠಾಪನೆ ಮಾಡಿದ್ರು ಅಂತ ಕೂಡ ಹೇಳಿದ್ರು. ರಾಯರಿಗೆ ಬಳಸಿದಂತ ಒಳಕಲ್ಲಲ್ಲಿ ಅಡ್ಗೆ ಮಾಡ್ಕೊಡ್ತಾ ಇದ್ರಂತೆ. ಸೊ ಅದನ್ನೆಲ್ಲ ಕೇಳ್ಕೊಂಡು ಪೂಜೆ ಮಾಡಿಸ್ಕೊಂಡು ಅಲ್ಲಿ ಊಟ ಮಾಡ್ಕೊಂಡು, ಇಲ್ಲಿ ಒಂದ್ ಚಿಂಟುಗೆ ಆಟ ಸಾಮಾನು ಕೊಡ್ಸಿದ್ವಿ, ಅದನ್ನ ಇಟ್ಕೊಂಡು ಆಟ ಆಡ್ತಾ ಇದ್ದಾನೆ. ಅವನಿಗೆ ಟ್ರ್ಯಾಕ್ಟರ್ಸ್, ಲಾರೀಸ್ ಇವೆಲ್ಲ ತುಂಬಾ ಇಷ್ಟ. ಎಷ್ಟು ಚೆನ್ನಾಗಿ ಆಟ ಆಡ್ತಾ ಇದ್ದಾನೆ. ಒಂದ್ ಸ್ವಲ್ಪ ಕೂತಿದ್ದಾದ್ಮೇಲೆ ಅಲ್ಲಿ ಊಟ ಮುಗಿಸ್ಕೊಂಡು ನೆಕ್ಸ್ಟ್ ಅಪ್ಪಣಾಚಾರ್ಯರ ಮನೆ ನೋಡೋಕೆ ಅಂತ ಹೋದ್ವಿ. ಅಲ್ಲಿ ಎಲ್ಲ ನೋಡ್ಕೊಂಡು, ಅಂಡ್ ಅಲ್ಲಿ ಒಂದಷ್ಟು ಬುಕ್ಸ್ ಗಳ್ನ ಕೂಡ ಇಟ್ಟಿದ್ದಾರೆ. ಮೊದ್ಲೆಲ್ಲ ಸಗಣಿ ನೆಲ ಇರ್ತಿತ್ತಲ್ಲ, ಸೊ ಹಂಗೆ ಇಟ್ಟಿದ್ದಾರೆ ಮಧ್ಯದಲ್ಲಿ. ಅಂಡ್ ಸುತ್ತಲೂ ಟೈಲ್ಸ್ ಹಾಕಿದ್ದಾರೆ. ಅಲ್ಲಿ ನೋಡ್ಕೊಂಡು ಅಲ್ಲೇನ್ ತುಂಬಾ ನೋಡೋ ಅಂತದಿಲ್ಲ.